ಹಲವಾರು ಪೇಷಂಟ್ಸು ಮನೋವೈದ್ಯರ ಬಳಿಗೆ ಬರಬೇಕಾದ್ರೆ ಅವ್ರಿಗೆ ಆತಂಕ, ಖಿನ್ನತೆ ಅಥವಾ ಬೇರೆ ಯಾವುದೋ ರೋಗ ಲಕ್ಷಣಗಳು ಇಟ್ಕೊಂಡು ಬರ್ತಾರೆ. ಆದರೆ ಇಲ್ಲೊಬ್ರು ತಮಗೆ ಪದೇ ಪದೇ ಹೊಟ್ಟೆ ನೋವು ಬರ್ತಾ ಇದೆ, ಒಂಥರ ಎದೆ ಉಬ್ದಾಗ ಆಗ್ತಾ ಇದೆ, ಗಟಕೆ ಬಂದಂಗೆ ಆಗ್ತಾ ಇದೆ, ಅಥವಾ ಮೋಷನ್ ಹೋಗ್ಲಿಕ್ಕೆ ತುಂಬ ಮಲಬದ್ಧತೆ ಆಗೋದು, ಅಥವಾ ಒಂದೇ ಸರಿ ಬೇದಿ ಆಗ್ತಕ್ಕಂಥದ್ದು, ಈ ಥರ ಸಮಸ್ಯೆ ಇಟ್ಕೊಂಡು ಅವರು ಹಲವಾರು ಬಾರಿ ಫಿಸಿಷಿಯನ್ಸನ್ನ ಕಾಣ್ತಾರೆ. ಅದೇ ರೀತಿ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂತ ಹೇಳ್ತೀವಿ. ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂದರೆ ಕರಳು ಮತ್ತು ಜಠರದ ತಜ್ಞರಿರ್ತಾರೆ. ಈ ವೈದ್ಯರ ಬಳಿಗೆ ಹೋಗ್ಬಿಟ್ಟು ಪರೀಕ್ಷೆ ಮಾಡ್ಕೊಳ್ಳೋದು, ಹೊಟ್ಟೆದು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು. ಅದೇ ರೀತಿ ಎಂಡೋಸ್ಕೋಪಿ ಅಂತ ಹೇಳ್ತೀವಿ, ಅನ್ನನಾಳ ಮತ್ತು ಹೊಟ್ಟೆಯನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು, ಅಥವಾ ಕೊಲ್ನೋಸ್ಕೋಪಿ, ಈ ಥರದ ಅನೇಕ ಟೆಸ್ಟ್ಗಳನ್ನು ಮಾಡ್ಕೊಂಡು ಬರ್ತಾರೆ. ಈ ಪ್ರತಿ ಟೆಸ್ಟಲ್ಲೂ ಅವ್ರದ್ದು ನಾರ್ಮಲ್ ಬರ್ತಾ ಇರುತ್ತೆ, ಆದರೆ ಅವ್ರ ಸಮಸ್ಯೆಗೆ ಮಾತ್ರ ಪರಿಹಾರ ಸಿಗ್ತಾ ಇರಲ್ಲ. ಸೊ ಹಾಗಾಗಿ ಅವ್ರನ್ನ ಈ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ನಮಗೆ ರೆಫರ್ ಮಾಡ್ತಾರೆ. ನಾವು ರೆಫರ್ ಮಾಡಿದಾಗ ಅವ್ರನ್ನ ನೋಡಿದಾಗ ಒಂದು ಡೀಟೇಲ್ಡ್ ಹಿಸ್ಟ್ರಿ ಮತ್ತು ಇದನ್ನೆಲ್ಲ ತೊಗೊಂಡಾಗ ನನಗೆ ಅನಿಸಿದ್ದು, ಈ ಗಟ್ ಬ್ರೈನ್ ಆಕ್ಸಿಸ್ ಅಂತ ಹೇಳ್ಬಿಟ್ಟು ಒಂದಿದೆ. ಅಂದರೆ ನಮ್ಮ ಮೆದುಳು ಮತ್ತು ನಮ್ಮ ಹೊಟ್ಟೆ ಮತ್ತು ಜೀರ್ಣಾಂಗ ಕ್ರಿಯೆಗೆ ಒಂದು ಬೈ ಡೈರೆಕ್ಷನಲ್ ಕನೆಕ್ಷನ್ ಇರುತ್ತೆ. ಅಂದರೆ ಒಂದು ಬ್ರೈನ್ ಅಂತಕ್ಕಂಥದ್ದು ಹೊಟ್ಟೆ ಮೇಲೆ ಪರಿಣಾಮ ಬೀಳ್ಬೋದು, ಅದೇ ರೀತಿ ಹೊಟ್ಟೆ ಮತ್ತು ಜೀರ್ಣಾಂಗ ಕ್ರಿಯೆಗಳು ನಮ್ಮ ಬ್ರೈನಿನ ಮೇಲೆ ಒಂದು ಎಫೆಕ್ಟ್ ಮಾಡ್ಬೋದು. ಸೊ ಈ ರೀತಿಯಾಗಿರುವಾಗ ಯಾವ ರೀತಿ ಅದು ಒಬ್ಬ ಮನುಷ್ಯನಿಗೆ ಬೇರೆ ರೀತಿ ಸಮಸ್ಯೆ ಕೊಡುತ್ತೆ ಅಂತೇಳಿ ನಾವು ಅವಲೋಕಿಸಿದಾಗ, ವೇಗಸ್ ನರ್ವ್ ಅಂತ ಇರುತ್ತೆ. ಈ ವೇಗಸ್ ನರ್ವ್ ಅಂತಕ್ಕಂಥದ್ದು ಬ್ರೈನು ಮತ್ತು ನಮ್ಮ ಗಟ್, ನಮ್ಮ ಹೊಟ್ಟೆಗೆ ಕನೆಕ್ಷನ್ ಇರ್ತಕ್ಕಂಥದ್ದು. ಅದೇ ರೀತಿ ಹೊಟ್ಟೆ ಒಳಗಿರ್ತಕ್ಕಂಥ ಮೈಕ್ರೋಬಿಯಲ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯಾ, ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಮತ್ತು ಬೇರೆ ಜೀವಕೋಶಗಳೇನಿರುತ್ತೆ, ಅದು ಕೂಡ ಕೆಲವು ಹಾರ್ಮೋನ್ಗಳನ್ನು, ಕೆಲವು ನ್ಯೂರೋ ಟ್ರಾನ್ಸ್ಮಿಟರ್ಸ್ನ ಉತ್ಪತ್ತಿ ಮಾಡುತ್ತೆ. ಅದು ಬ್ರೈನ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಾವು ಏನೋ ತುಂಬ ಆತಂಕಕ್ಕೊಳಗಾದಾಗ, ಖಿನ್ನತೆಗೊಳಗಾದಾಗ ಬ್ರೈನ್ ಇರ್ತಕ್ಕಂಥ ಲಿಂಬಿಕ್ ಸಿಸ್ಟಮ್ಮು ಸಿಗ್ನಲ್ಸ್ ಕಳಿಸ್ಬಿಟ್ಟು ನಮ್ಮ ಒಂದು ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡ್ಬೋದು, ಇಲ್ಲ ಕಡಿಮೆ ಮಾಡ್ಬೋದು. ಅಲ್ಲಿ ನಮಗೆ ಒಂದೇ ರೀತಿ ಒಂಥರ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಬಂದಂಗೆ ಆಗ್ಬೋದು, ಎದೆ ಉಬ್ರಿಸ್ದಂಗೆ, ಗಟಕೆ ಬಂದಂಗೆ, ಅಥವಾ ಮೋಷನ್ನಿಗೆ ಹೋಗಬೇಕು ಅನಿಸ್ದಂಗೆ, ಈ ಥರ ಎಲ್ಲ ಸಮಸ್ಯೆಗಳು ಬರ್ಬೋದು. ಅದೇ ರೀತಿ ಹೊಟ್ಟೆಲಾಗಿರ್ತಕ್ಕಂಥ ಬೇರೆ ಯಾವುದೇ ಸಮಸ್ಯೆ ಇರ್ಬೋದು, ಹೊಟ್ಟೆ ನೋವು ಅಥವಾ ಬೇದಿ, ಇದೆಲ್ಲ ಇದ್ದಾಗ ಅದು ಕೂಡ ಮೆದುಳು ಮೇಲೆ ಎಫೆಕ್ಟ್ ಮಾಡಿ ನಮಗೆ ಆತಂಕ, ಖಿನ್ನತೆ ಇದನ್ನು ಮಾಡಿಸುತ್ತೆ. ಸೊ ಇದನ್ನು ನಾವು ಗಟ್ ಬ್ರೈನ್ ಆಕ್ಸಿಸ್ ಅಂತ ಹೇಳಿ. ಸೊ ಈ ಒಂದು 40 ವರ್ಷದ ಏನು ಯುವಕ ನಾವು ಎವ್ಯಾಲ್ಯೂಯೇಟ್ ಮಾಡ್ತಾ ಇದ್ವಿ, ಅವರಿಗೆ ಕೆಲಸದಲ್ಲಿ ತುಂಬ ಒತ್ತಡ ಇತ್ತು, ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅವರಿಗೆ ಈ ರೀತಿಯಾದ ಒಂದು ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಬರ್ತಾ ಇತ್ತು. ಬಟ್ ಆದರೆ ಈ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ನ ಮೂಲ ಕಾರಣ ಅವರ ಮಾನಸಿಕ ಸಮಸ್ಯೆ ಆಗಿತ್ತು. ಸೊ ಅವರಿಗೆ ಕುತ್ಕೊಂಡು ಆಪ್ತ ಸಮಾಲೋಚನೆ ಮಾಡಿ, ಮತ್ತು SSRIs ಅಂತ ಹೇಳ್ತೀವಿ, ಸೆರೋಟೋನಿನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಕೆಲವು ಮಾತ್ರೆಗಳನ್ನೆಲ್ಲ ಕೊಟ್ಟ ಮೇಲೆ ಅವರಿಗೆ ಈ ಒಂದು ಪಚನ ಶಕ್ತಿಯ ಕ್ರಿಯೆ ಸರಿ ಹೋಯಿತು, ಮತ್ತು ಅವ್ರಿಗೆ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಬಂತು. ಸೊ ಹಾಗಾಗಿ ಇಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ, ಸುಮ್ಮನೆ ಹೋಗ್ಬಿಟ್ಟು ಪದೇ ಪದೇ ಮೆಡಿಕಲ್ ಶಾಪಲ್ಲಿ ಹೋಗ್ಬಿಟ್ಟು ಗ್ಯಾಸ್ಟ್ರಿಕ್ ಮಾತ್ರೆ ನುಂಗೋದು, ಆ್ಯಂಟಿ ಆ್ಯಸಿಡ್ ಮಾತ್ರೆಗಳನ್ನು ನುಂಗೋದು, ಅಥವಾ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ನಾರ್ಮಲ್ ಇದೆ ಅಂತ ಹೇಳಿದ್ರು ಮತ್ತು ಇನ್ನೊಬ್ರು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಎಂಡೋಸ್ಕೋಪಿ, ಕೊಲ್ನೋಸ್ಕೋಪಿ ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು, ಇದನ್ನು ತಪ್ಪಿಸಿ ತಮ್ಮ ಒಂದು ಮಾನಸಿಕ ಆರೋಗ್ಯದ ಕಡೆ ಗಮನ ಕೊಟ್ಟಾಗ ಎಷ್ಟೋ ಸರಿ ಅವರಿಗೆ ಇದರಿಂದ ಸಂಪೂರ್ಣವಾದ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ. ಸೊ ಹಾಗಾಗಿ ತಾವು ಯಾವುದೇ ರೀತಿಯಾದ ಒಂದು ರಿಪೀಟೆಡ್ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಇದ್ದು ಅದೆಲ್ಲ ನಿಮ್ಮ ಟೆಸ್ಟ್ ನಾರ್ಮಲ್ ಇದ್ದರೆ ಮನೋವೈದ್ಯರನ್ನು ಕಾಣೋದು ಬಹಳ ಮುಖ್ಯ. ಸೊ ದ್ಯಾಟ್ ನಿಮ್ಮ ಮಾನಸಿಕ ಆರೋಗ್ಯನೂ ಚೆನ್ನಾಗುತ್ತೆ, ನಿಮ್ಮ ಜೀರ್ಣ ಕ್ರಿಯೆನೂ ಚೆನ್ನಾಗುತ್ತೆ, ನೀವು ಶಕ್ತಿಯುತವಾಗಿ ಕೆಲಸದಲ್ಲಿ ಮತ್ತು ಮನೆಯಲ್ಲಿ ಖುಷಿಯಿಂದ ನೆಮ್ಮದಿಯಿಂದ ಇರ್ಬೋದು. ಧನ್ಯವಾದ.